ರಂಜನಿ ಅಕ್ಕ ಮತ್ತು ಜಡೇಶ್ ಅಂಕಲ್ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ನಾವು ನಿಮ್ಗೆ ಥ್ಯಾಂಕ್ ಯು ಹೇಳಬೇಕು, ಯು ಆರ್ ಸಚ್ ಅ ಸ್ವೀಟ್ ಹಾರ್ಟ್. ಮತ್ತು ಪ್ರೇಮ್ ಅಂಕಲ್ಗೆ ಒಂದು ಹ್ಯಾಪಿ ಬರ್ಡೇ. ಮತ್ತು ಆ್ಯಕ್ಚುಲಿ ನಾನು ಶೂಟಿಂಗ್ ತನಕ ಬಂದಿದ್ದ ತಕ್ಷಣ ನಮ್ಮ ಅಪ್ಪ ಮತ್ತು ಅಕ್ಕ ಹೇಳ್ತಾಯಿದ್ರು ಈ ಥರ ಎಲ್ಲ ಮಾಡು, ಮತ್ತು ತುಂಬ ಹಂಗಂದರೆ ಡೀಟೇಲಲ್ಲಿ ಹೇಳ್ತಾಯಿದ್ರು ಚೆನ್ನಾಗಿ ಆ್ಯಕ್ಟ್ ಮಾಡು ಅಂತ ಹೇಳ್ತಾ ಇದ್ರು. ಮತ್ತು ನಂಗೊಂದು ಇನ್ಫಾರ್ಮೇಶನ್ ಬಂತು, ವಿಹಾನ್ ಡ್ರೈವರ್ ಸರು ಮತ್ತು ಮ್ಯಾನೇಜರ್ ಸರ್ ಜೊತೆಗೆ ಒಬ್ಬರೇ ಬರ್ತಾಯಿದ್ರು ಶೂಟಿಂಗಿಗೆ. ಅಂದರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದರೂ ವೆರಿ ಪ್ರೊಫೆಷ್ನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ. ವಿಹಾನ್ ಯಾರಿಂದ ಕಲ್ತಿದ್ದೆಲ್ಲ? ನಮ್ಮ ಅಪ್ಪ. ಅಪ್ಪ ಆಬ್ವಿಯಸ್ಲಿ. ಓಕೆ, ಕ್ರಿಕೆಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ಟಲ್ಲಿ? ಇಲ್ಲ, ಯಾಕಂದರೆ ನಾವು ಸೆಟ್ಟಲ್ಲೂ ಕ್ರಿಕೆಟ್ ಆಡ್ತೇವೆ. ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಲಿ ಆಕ್ಟಿವ್ ಮಾಡಿಸ್ತೀವಿ ಅಂತ, ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಓಕೆ, ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ. ನಿನ್ ರೋಲ್ ಬಗ್ಗೆ ಏನಾದರೂ ಹೇಳ್ಬೋದು, ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು? ಹಂಗಂದ್ರೆ ನಂದು ರೋಲ್ ನಂಗೆ ನಿಜ ಇಷ್ಟ ಆಯಿತು, ಮತ್ತು ಅದರೆಲ್ಲ ಸೀನ್ಸು ನಂಗೆ ಇಷ್ಟ ಆಯಿತು. ಇಷ್ಟ ಆಯ್ತು. ಏನ್ ಜಾಸ್ತಿ ಇಷ್ಟ ಆಯ್ತು? ಯಾರು ಜಾಸ್ತಿ? ಎಗ್ ರೈಸ? ಎಗ್ ರೈಸ್ ಫೇವ್ರೆಟ್ ಅಲ್ಲಿಗೆ. ಜೂನಿಯರ್ ಗೋಲ್ಡನ್ ಸ್ಟಾರಿಗೆ ಏನ್ ಇಷ್ಟ ಅಂತ ಇವತ್ತು ಗೊತ್ತಾಯ್ತು. ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ. ವಿಹಾನ್, ಅಂದ್ರೆ ಈ ಟೀಮ್ ಅವ್ರು ನಿನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ, ನಿಂಗೆ ಎಗ್ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್.